ವಿದ್ಯಾರ್ಥಿಗಳ ಕಿಚ್ಚಿನ ನಡುವೆ ಮೋದಿ ಮಿಡ್ ನೈಟ್ ಮೆಸೇಜ್. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ಬಿಡೋದಿಲ್ಲ ಎಂದು ವಾರ್ನಿಂಗ್. ನೀಟ್ ಲೀಕ್ ವಿಚಾರದ ಬಗ್ಗೆ ಇಂದಿನ ಸಂಪುಟ ಸಭೆಯಲ್ಲಿ ಡಿಸ್ಕಸ್. 26 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ವಾಂಗ್ಚುಕ್ ಬ್ರೇಕ್. ಸೋನಂರಿಗೆ ಜ್ಯೂಸ್ ಕುಡಿಸಿದ ಸಚಿವ ಜೆಪಿ ನಡ್ಡಾ. ಜಿತೇಂದ್ರ ಸಿಂಗ್ ಪ್ರತಿಭಟನಾಕಾರರ ಮೇಲೆ ಕೇಸ್ ದಾಖಲಿಸಲ್ಲ ಎಂದು ಭರವಸೆ ಸಿಕ್ಕ ಬೆನ್ನಲ್ಲೇ ಉಪವಾಸ ಹೋರಾಟ ವಾಪಸ್. ವಾಂಗ್ಚುಕ್ ಉಪವಾಸ ಅಂತ್ಯಗೊಳಿಸಿದ್ರು ನಿಲ್ಲದ ಕಾಕ್ರೋಚ್ ಹೋರಾಟ. ತ್ಯಾಗ ವಿಫಲ ಆಗಲು ಬಿಡಲ್ಲ, ಪ್ರತಿಭಟನೆ ಮುಂದುವರಿಯುತ್ತೆ ಎಂದ ಅಭಿಜಿತ್ ಗಿಪ್ಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಾಗುವವರೆಗೂ ಜಂತರ್ ಮಂತರ್ನಲ್ಲೇ ಠಿಕಾಣಿ. ಸಿಜೆಪಿ ಜೊತೆ ಕೇಂದ್ರ ಸರ್ಕಾರ ಮತ್ತೊಂದು ಸುತ್ತಿನ ಚರ್ಚೆಗೆ ಸಜ್ಜು. ಇಂದು 12:30ಕ್ಕೆ ಮಾತುಕತೆ ನಡೆಯಲಿದೆ. ಸಚಿವರಾದ ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆ ಕಾಕ್ರೋಚ್ ನಿಯೋಗ ಮೀಟಿಂಗ್. ಕುತೂಹಲ ಮೂಡಿಸಿದ ಇಂದಿನ ಸಭೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕ್ರಿಕೆಟರ್ಸ್ಗಳಿಂದಲೂ ಬೆಂಬಲ. ನಮ್ಮ ಪೀಳಿಗೆಗೆ ದೇಶದ ಭವಿಷ್ಯ ರೂಪಿಸಲು ಸಂಪೂರ್ಣ ಅವಕಾಶ ಸಿಗಬೇಕು ಎಂದ ಗಿಲ್. ವಿದ್ಯಾರ್ಥಿಗಳಿಗೆ ಅಗತ್ಯ ಶೈಕ್ಷಣಿಕ ವಾತಾವರಣ ಸೃಷ್ಟಿಸೋದು ಇಡೀ ಸಮಾಜದ ಜವಾಬ್ದಾರಿ ಎಂದ ಕ್ರಿಕೆಟ್ ದೇವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.